ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಅರ್ಜುನ್ ಡೆಲ್ಲಿಗೆ ಹೋಗ್ತಿರ್ಬೋದು, ಆದರೆ ಡೆಲ್ಲಿಗೆ ಹೋಗಿದ ಮಾತ್ರಕ್ಕೆ ಸಾಕ್ಷಿ ರಾಣಾ ತಪ್ಪಿಸ್ಕೊಳ್ಳೋಕೆ ಸಾಧ್ಯನಾ? ಖಂಡಿತ ಇಲ್ಲ. ಇದರ ನಡುವೆ ದೇವ್ಯಾನಿ ಮತ್ತು ಅಶ್ವಿನಿ ಹೂಡಿರೋ ಚಾಲ ನಿಜವಾಗ್ಲೂ ಕೂಡ ಭಯಾನಕವಾಗೇ ಇದೆ. ಹಾಗಿದ್ರೆ ಏನು ಮಾಡ್ತಾನೆ ಅಚ್ಯುತ? ಭೂಮಿನ ಕರೆದುಕೊಂಡು ಹೋಗ್ತಾರ ಅಥವಾ ಇಲ್ಲಿ ಶ್ರವಣ್ ಮನೆಗೆ ಬಂದು ಭೂಮಿನ ಇಲ್ಲೇ ಇರಿಸಿ ಅಂತ ಹೇಳಿದ ಮಾತ್ರಕ್ಕೆ ಅಚ್ಯುತ್ ಭೂಮಿಯನ್ನು ಇಲ್ಲೇ ಇರಿಸ್ಬಿಡ್ತಾರೆ? ಶ್ರವಣ್ ಯಾಕೆ ರೀತಿ ಹೇಳಿತು? ಅದರಿಂದ ಇರ್ತಕ್ಕಂಥ ಕಾರಣ ಏನಿರ್ಬೋದು? ಇದು ಎಲ್ಲದರ ನಡುವೆ ದೇವಸ್ಥಾನಕ್ಕೆ ಬಂದಂಥ ಅಚ್ಯುತ್ ಕಥೆಯಲ್ಲಿ ಮಹಾನ್ ತಿರುವು. ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅಚ್ಯುತ ಟ್ರಾನ್ಸ್ಫರ್ ಆಗಿದ್ದಾರೆ. ಅಚ್ಯುತ್ ಟ್ರಾನ್ಸ್ಫರ್ ಆಗಿರೋ ವಿಷಯ ಎಲ್ಲರಿಗೂ ಕೂಡ ತುಂಬಾ ನೋವು ತರಿಸಿದೆ. ತಪ್ಪೇ ಮಾಡ್ತಿರುವ ಅಚ್ಯುತ್ ನ್ಯಾಯ ನೀತಿ ಧರ್ಮ ಅಂತ ಹೇಳಿ ರಾಣಾ ಮತ್ತು ಸಾಕ್ಷಿಯನ್ನು ಅರೆಸ್ಟ್ ಮಾಡೋಕ್ಕೆ ಹೋಗೋದಕ್ಕೆ ಅಚ್ಯುತ್ಗೆ ಸಿಕ್ಕಿದ್ದು ಟ್ರಾನ್ಸ್ಫರ್ ಪ್ರಮೋಷನ್ ಅಂತಕ್ಕಂಥ ಗಿಫ್ಟ್. ಈ ಕಡೆ ಡೆಲ್ಲಿಗೆ ಹೋಗಬೇಕಾಗಿರೋದ್ರಿಂದ ನಿಜವಾಗ್ಲೂ ಮನೆಯವ್ರಿಗೆಲ್ಲ ಎಷ್ಟು ಬೇಜಾರಾಗಿದ್ದಾರೋ ಅಷ್ಟೇ ಬೇಜಾರಾಗಿದ್ದಾರೆ ಕಾಲೋನಿಯ ಜನಗಳು ಕೂಡ. ಕಾಲೋನಿಯ ಜನಗಳು ತುಂಬಾ ಅಪ್ಸೆಟ್ ಆಗಿದ್ದಾರೆ. ನಮ್ಮಿಂದಾನೇ ಇವತ್ತು ಅಜಿತ್ ಸಾಹೇಬರು ಡೆಲ್ಲಿಗೆ ಹೋಗಬೇಕಾಗಿದೆ. ನಿಜವಾಗ್ಲೂ ಇದಕ್ಕೆಲ್ಲ ನಾವೇ ಕಾರಣ ಇಲ್ಲ. ಯಾವುದೇ ಕಾರಣಕ್ಕೂ ಕೂಡ ಇಂಥ ಅಜಿತ್ ಸಾಹೇಬ್ರಿಗೆ ಅನ್ಯಾಯ ಆಗಬಾರ್ದು ಅಂತ ಹೇಳಿ ಕಾಲೋನಿ ಜನಗಳು ತೀರ್ಮಾನವನ್ನು ಮಾಡಿಕೊಂಡಿದ್ದಾರೆ. ಅದೇ ಒಂದು ಕಾರಣಕ್ಕೋಸ್ಕರನೇ ಇಲ್ಲಿ ಅಚ್ಯುತ್ ಮುಂದೆ ಅವರ ಒಪಿನಿಯನನ್ನು ಬಿಚ್ಚಿರ್ತಿದ್ದಾರೆ. ಆಯ್ತಾ ಕಡೆ ಅಜಿತ್, ನಾನು ರಾಣಾ ಮತ್ತು ಸಾಕ್ಷಿನ ಅರೆಸ್ಟ್ ಮಾಡಿ ನಿಮಗೆಲ್ಲ ನ್ಯಾಯ ಕೊಡಿಸ್ಬೇಕು ಅಂತಿದ್ದೆ, ಆದರೆ ಏನು ಮಾಡಲಿ, ನನ್ನ ಕೈ ಕಟ್ಟಾಕ್ದಾಗ ಆಗ್ಬಿಟ್ಟಿದೆ, ನನಗೆ ಟ್ರಾನ್ಸ್ಫರ್ ಆಗಿಬಿಟ್ಟಿದೆ ಅಂತ ಹೇಳ್ತಿದ್ದಾಗೆ ಗೊತ್ತು ಸಾಹೇಬ್ರೆ. ನಿಜವಾಗ್ಲೂ ನಿಮ್ಮದು ಏನೂ ಕೂಡ ತಪ್ಪಿಲ್ಲ, ಆದರೆ ಇವತ್ತು ನಮ್ಮಂದಾಗಿ ನೀವು ಶಿಕ್ಷೆಯನ್ನು ಅನುಭವಿಸ್ತಿದ್ರ ಇಲ್ಲ, ಯಾವುದೇ ಕಾರಣಕ್ಕೂ ಕೂಡ ನೀವು ಶಿಕ್ಷೆಯನ್ನು ಅನುಭವಿಸಬಾರ್ದು. ಅದೇ ಕಾರಣಕ್ಕೆ ನಾವು ಎಲ್ಲರೂ ಕೂಡ ಮಾತಾಡಿ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಆ ಒಂದು ಕಾಲೋನಿಯಲ್ಲಿ ಲಕ್ಷ್ಮಕ್ಕನ ಮನೆ ಬಿಟ್ಟು ಎಲ್ಲರ ಮನೆ ಕೂಡ ಸ್ವಂತದ ಆಗಿದೆ. ಅದೇ ಕಾರಣಕ್ಕೆ ನಾವು ಎಲ್ಲರೂ ಕೂಡ ರಾಣಾ ಸಾಹೇಬ್ರಿಗೆ ಆ ಒಂದು ಮನೆಯನ್ನು ಕೊಟ್ಬಿಡ್ತೀವಿ. ಅದೇ ಕಾರಣಕ್ಕೋಸ್ಕರನೇ ಅಲ್ವಾ ನಿಮ್ಮನ್ನು ಅವರು ಟ್ರಾನ್ಸ್ಫರ್ ಮಾಡಿರೋದು. ಆನಂತರ ಎಲ್ಲ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ, ನೀವು ಕೂಡ ಇಲ್ಲೇ ಉಳ್ಕೋಬಹುದು ಅಂತ ಕಾಲೋನಿ ಜನಗಳು ಹೇಳಿದ ತಕ್ಷಣ ಏನು ಮಾತಾಡ್ತಿದ್ರ? ನಿಮಗೆಲ್ಲ ತಲೆ ಕೆಟ್ಟಿದ್ಯಾ? ನಾನು ಮತ್ತು ಭೂಮಿ ಇಷ್ಟೆಲ್ಲ ಕಷ್ಟಪಟ್ಟಿದ್ದು ಇದೇ ಕಾರಣಕ್ಕೆ, ನಾನು ಮತ್ತು ಭೂಮಿ ನಿಮಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡಿದ್ದು ಇದೇ ಕಾರಣಕ್ಕೆ, ನೀವು ಬರ್ಕೊಟ್ಬಿಡ್ಲಿ ಅಂತ ಹೇಳ್ತಿದ್ರೆ ಅದು ಹಾಗಲ್ಲ ಸಾಹೇಬ್ರೆ. ನೀವು ಮತ್ತು ಭೂಮಿ ಏನೋ ನಮಗೋಸ್ಕರ ಹೋರಾಟ ಮಾಡಿದರೆ ಹಾಗಂದು ಮಾತ್ರಕ್ಕೆ ಇವತ್ತು ನಿಮಗೆ ಟ್ರಾನ್ಸ್ಫರ್ ಆಗಿದ್ರು ಕೂಡ ಅದನ್ನೆಲ್ಲ ನೋಡ್ಕೊಂಡು ನಾವು ಸುಮ್ಮನೆ ಇರೋಕ್ಕಾಗತ್ತಾ? ನಮ್ಮಿಂದಾನೇ ಅಲ್ವಾ ಇಷ್ಟೆಲ್ಲ ಆಗಿದ್ದು. ಅದೇ ಕಾರಣಕ್ಕೆ ನಾವೇ ಇದನ್ನೆಲ್ಲನೂ ಕೂಡ ಸರಿಪಡಿಸ್ಬೇಕು ಅಂದ್ಕೊಂಡಿದ್ವಿ ಅಂತ ಹೇಳ್ತಿರ್ತಾರೆ ಕಾಲೋನಿ ಜನಗಳು. ಇದನ್ನು ಕೇಳಿಸ್ಕೊಂಡಂತಹ ದೇವ್ಯಾನಿ, ಅಪ್ಪ ಒಳ್ಳೆಯದೇ ಆಯಿತು, ಇಷ್ಟು ಬೇಗ ಸಮಸ್ಯೆ ಬಗೆಹರಿಯುತ್ತೆ ಅಂದ್ಕೊಂಡಿರಲಿಲ್ಲ, ಈ ವಿಷಯನ ಹೋಗಿ ಮೊದಲು ರಾಣಾಗೆ ತಿಳಿಸ್ತೀನಿ ಅಂತಿದ್ರೆ ಇಲ್ಲಿ ಅಶ್ವಿನಿ ಸ್ವಲ್ಪ ತಡೀರಿ ಮೇಡಮ್, ಏನಾಗುತ್ತೆ ಅಂತ ಸುಮ್ಮನೆ ನೋಡಿ ಅಂತಿದ್ದಾರೆ. ಇಡೀ ಅಜಿತ್ ಫ್ಯಾಮಿಲಿ ಕೂಡ ಅಲ್ಲೇ ಇರುತ್ತೆ. ಇತ್ತ ಕಡೆ ಸಂಗೀತ ಅವ್ರು ಕೂಡ, ಹೌದು ಮಗನೆ, ಇವರೆಲ್ಲ ಬರ್ಕೊಟ್ರೆ ಖಂಡಿತವಾಗ್ಲೂ ಕೂಡ ನಿನ್ನ ಒಂದು ಟ್ರಾನ್ಸ್ಫರ್ ತಪ್ಪು ಹೋಗುತ್ತಲ್ವಾ ಅಂತ ಸಂಗೀತ ಅವರು ಹೇಳಿದಾಗ, ಏನಮ್ಮ ಮಾತಾಡ್ತಿದ್ಯಾ ನೀನು, ಈ ರೀತಿಯೆಲ್ಲ ಮಾತಾಡೋದಾ? ನಿಜವಾಗ್ಲೂ ಹೇಳಬೇಕು ಅಂದರೆ ಸತ್ಯ ನ್ಯಾಯ ನೀತಿನೇ ನನ್ನ ಉಸಿರು, ನನ್ನ ಜೀವ. ಹಾಗಂದು ಮಾತ್ರಕ್ಕೆ ಇವ್ರಿಗೆಲ್ಲ ಅನ್ಯಾಯ ಆಗಿ ನಾನಿಲ್ಲಿ ಉಳ್ಕೋಬೇಕಾ? ಖಂಡಿತ ಅದು ಸಾಧ್ಯ ಇಲ್ಲ. ಯಾಕೆ ರೀತಿ ಮಾತಾಡ್ತಿದ್ಯಾ ಅಂತ ಹೇಳಿ ಅದ್ರ ಜೊತೆ ಹೇಳ್ತಾರೆ. ದಯವಿಟ್ಟು ನೀವು ಯಾರು ಕೂಡ ತಪ್ಪು ತಿಳ್ಕೊಬೇಡಿ, ಮಗಾನು ಇದರಲ್ಲಿ ಈ ರೀತಿ ಮಾತನಾಡ್ಬಿಟ್ಟೆ ಅಂತ ಹೇಳಿ ಸಂಗೀತ ಅವರು ಹೇಳ್ತಾರೆ. ಈ ಕಡೆ ಭೂಮಿ ಕೂಡ, ಅಯ್ಯೋ ಸಾಹೇಬ್ರೆ ನೀವು ಅತ್ತೆನ ಬೈಬೇಡಿ, ಒಂದು ತಾಯಿ ಸ್ಥಾನದಲ್ಲಿದ್ದು ತನ್ನ ಮಗನ ಯೋಗಕ್ಷೇಮಕ್ಕೆ ಏನು ಒಳ್ಳೆಯದು ಅದನ್ನು ಅವರು ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ನಂತರ ಇಲ್ಲಿ ಅಚ್ಯುತ, ನಾನು ಟ್ರಾನ್ಸ್ಫರ್ ಆಗ್ತಿರ್ಬೋದು, ಆಗ ಮಾತ್ರಕ್ಕೆ ನಾನು ರಾಣಾ ಸಾಕ್ಷಿನ ಇಲ್ಲೇ ಬಿಡ್ತೀನಿ ಅಂತ ಅನ್ಕೋಬೇಡಿ. ಖಂಡಿತ ಈ ಒಂದು ಕೇಸ್ ಬಗ್ಗೆ ನಾನು ಇನ್ವೆಸ್ಟಿಗೇಷನ್ನ ಮಾಡ್ತೀನಿ. ನಾನು ನಂದೇ ರೀತಿಯಲ್ಲಿ ಖಂಡಿತವಾಗ್ಲೂ ಅವ್ರ ಮೇಲೆ ನಾನು ಕಣ್ಣು ಇಟ್ಟಿರ್ತೀನಿ ಅಂತ ಅಚ್ಯುತ ಹೇಳ್ತಾರೆ. ಜೊತೆಗೆ ಯಾವತ್ತೂ ಕೂಡ ನಾನು ಮತ್ತು ಭೂಮಿ ನಿಮ್ಮ ಜೊತೆ ಇರ್ತೀವಿ ಅಂತ ತಿಳಿಸ್ತಾರೆ. ಭೂಮಿ ಕೂಡ, ಹೌದು ನಾನು ಮತ್ತು ಅಜಿತ್ ಸಾಹೇಬ್ರು ಯಾವತ್ತೂ ನಿಮ್ಮ ಜೊತೆ ಇರ್ತೀವಿ ಅಂತಾರೆ. ಜೊತೆಗೆ ನಾನು ಹೋಗ್ತಿರೋದ್ರಿಂದ ನಿಮಗೆಲ್ಲರಿಗೂ ಕೂಡ ಒಂದು ತೋಟದಲ್ಲಿ ವ್ಯವಸ್ಥೆ ಮಾಡಿದ್ದೀನಿ. ನನ್ನ ಫ್ರೆಂಡ್ ಇದ್ದಾರೆ ಊರು ಹೊರಗಡೆ, ಅವ್ರದ್ದು ಒಂದು ತೋಟ ಇದೆ, ಅಲ್ಲಿ ಪೊಲೀಸ್ ಅವ್ರದ್ದೇ ಅದು ಆಗಿರೋದ್ರಿಂದ ತುಂಬ ಸೆಕ್ಯೂರ್ ಆಗಿರುತ್ತೆ, ನೀವು ಎಲ್ಲರೂ ಕೂಡ ಅಲ್ಲಿ ಹೋಗಿ ಉಳ್ಕೋಬಹುದು ಅಂತ ಕೂಡ ಹೇಳ್ತಾರೆ. ನಂತರ ಇತ್ತ ಕಡೆ ಸತ್ಯನ ಕಾಲು ಮೆಸೇಜು ಮಾಡ್ತಿದ್ದಾರೆ, ಬಟ್ ಯಾವುದೇ ರೀತಿಯಲ್ಲೂ ಸಾಕ್ಷಿ ಪಿಕ್ ಮಾಡ್ತಾ ಇಲ್ಲ. ಇಲ್ಲಿ ನಿಜವಾಗ್ಲೂ ಸತ್ಯಣ್ಣನ ಅವಸ್ಥೆ ಹೇಳುತ್ತಿರೋದು ಹೆಂಗೆ ಆಡ್ತಿದ್ದಾರೆ ಅಂದರೆ, ಅವ್ರ ಮನಸ್ಸೆಲ್ಲ ಬಂದು ಏನು ಈ ರೀತಿ ಆಡ್ತಿದ್ಯಾ, ಕಾಲು ಮೆಸೇಜು ರಿಸೀವ್ ಮಾಡ್ತಿಲ್ಲ ಅಂತನಾ ಅಥವಾ ಆ ಥರನ ಅಂತ ಹೇಳ್ತಿದೆ. ಫೈನಲಿ ಸತ್ಯಣ್ಣಗೆ ಲೈಟಾಗಿ ಲವ್ ಆಗಿಬಿಟ್ಟಿದೆ ಸಾಕ್ಷಿ ಮೇಲೆ. ಆದರೆ ಏನೇ ಮಾಡಿದ್ರು ಸಾಕ್ಷಿ ಕಾಲ್ ರಿಸೀವ್ ಮಾಡ್ತಿಲ್ಲ. ಫೈನಲಿ ಸಾಕ್ಷಿ ಕಾಲ್ ರಿಸೀವ್ ಮಾಡದೇ ಇದ್ರೆ ಏನಂತೆ, ಅವ್ರ ತಂದೆ ಬಂದಿದ್ದೆ, ಎಲ್ಲಿ ಹೋಗಿದ್ಯಾ ಬೇಬಿ ಸಾಕ್ಷಿ, ಇಲ್ಲಿ ಬಾಯಿಲಿ ಸತ್ಯ ಕಾಲ್ ಮಾಡ್ತಿದ್ದಾನೆ, ರಿಸೀವ್ ಮಾಡು ಅಂತ ಹೇಳಿ ಅವರೇ ರಿಸೀವ್ ಮಾಡಿಬಿಡ್ತಾರೆ.
ತಕ್ಷಣ ಸಾಕ್ಷಿ ಬಂದಿದ್ದೆ ಮ್ಯೂಟ್ ಮಾಡಿ ಏನು ಮಾಡಿದ್ರಿ ಪಾಪ ನೀವು, ನಾನು ಆಟ ಆಡಿಸಿದ್ರೆ ನೀವು ರಿಸೀವ್ ಮಾಡಿಬಿಟ್ರಲ್ಲ ಅಂತ ಸುಮ್ಮನೆ ಕಾಲ್ ಮಾತನಾಡು, ಸ್ಪೀಕರ್ ಆನ್ ಮಾಡು ಅಂತ ಹೇಳ್ತಾರೆ ಇಲ್ಲಿ ರಾಣಾ. ಸರಿ ಆಯಿತು ಅಂತ ಹೇಳಿ ಇಲ್ಲಿ ಸಾಕ್ಷಿ ಹಲೋ ಸತ್ಯ ಅವರೇ ಹೇಳಿ ಅಂದಾಗ ಏನಿದು ಈ ಕಾಲ್ ರಿಸೀವ್ ಮಾಡ್ತಿದ್ರೆ, ಇಷ್ಟೆಲ್ಲ ಕಾಲು ಮೆಸೇಜ್ ಮಾಡಿದ್ದೀನಿ, ಎಷ್ಟೆಲ್ಲ ಒದ್ದಾಡಿದ್ದೀನಿ, ಪ್ಲೀಸ್ ಯಾಕೆ ಬೇಜಾರು ಮಾಡಿಕೊಂಡ್ರಿ, ದಯವಿಟ್ಟು ಕ್ಷಮಿಸ್ಬಿಡಿ, ನಾನು ನಿಮ್ಗೆ ಬೇಜಾರು ಮಾಡಿದ್ದೀನಿ ಅನ್ನೋದು ನಂಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅಂತ ಸತ್ಯನ ಹೇಳ್ತಾರೆ. ಇನ್ನೇನು ನೀವು ಆ ರಾಣಾ ಮಗಳು ಅಂತ ಹೇಳಿದ್ರೆ ನಂಗೆ ಬೇಜಾರಾಗಲ್ವಾ, ಸಾಕ್ಷಿಯನ್ನು 100 ಜನಗಳು ಇರ್ತಾರೆ, ಅಂಥದ್ರಲ್ಲಿ ನಾನೇ ರಾಣಾ ಮಗಳು ಅಂದ್ಬಿಟ್ರೆ ಹೇಗೆ ಅಂದಾಗ ಹೌದೌದು ನಾನು ತಪ್ಪು ಮಾಡಿಬಿಟ್ಟೆ, ಅದ್ರ ಜೊತೆ ನಾನು ಅಜಿತ್ಗೂ ಕೂಡ ಸುಳ್ಳು ಹೇಳಿಬಿಟ್ಟೆ ನಿಮಗೆ ತಂದೆ ಇಲ್ಲ ಅಂತ, ಯಾಕಂದರೆ ರಾಣಾ ಮಗಳು ಅಂದರೆ ಅವನು ಕೂಡ ನಿಮ್ಮನ್ನು ಇನ್ವೆಸ್ಟಿಗೇಷನ್ ಮಾಡ್ತಾನೆ, ಆಗ ಮತ್ತೆ ನಿಮ್ಮ ಮನಸ್ಸಿಗೆ ಬೇಜಾರಾಗುತ್ತೆ, ನಾನೇ ನಿಮ್ಮ ಮನಸ್ಸಿಗೆ ಬೇಜಾರು ಮಾಡಿದ್ದೀನಿ, ಅದೇ ಕಾರಣಕ್ಕೋಸ್ಕರ ನಾನು ನಿಮ್ಮನ್ನ ಅಪ್ಪ ಇಲ್ಲ ನಿಮಗೆ ಅಂತ ಹೇಳಿಬಿಟ್ಟೆ, ಜೊತೆಗೆ ಇನ್ನೂ ಒಂದು ಸುಳ್ಳು ಹೇಳಿಬಿಟ್ಟೆ, ನೀವು ನನ್ನ ತಂಗಿ ಸಾಕ್ಷಿ ಫ್ರೆಂಡ್ ಅನ್ನೋದನ್ನು ಕೂಡ ನಾನು ಅವ್ರ ಹತ್ರ ಹೇಳಲಿಲ್ಲ, ಅದಷ್ಟೇ ಅಲ್ಲ ನಿಮ್ಮನ್ನು ಫ್ಯಾಷನ್ ಡಿಸೈನರ್ ಅಂತ ಹೇಳಿಬಿಟ್ಟೆ ಅಂತ ಸತ್ಯನ ಹೇಳಿದ್ದಕ್ಕೆ ನಿಜ ನಾನು ಫ್ಯಾಷನ್ ಡಿಸೈನರೇ ಅಂತಾರೆ. ಹೌದಾ ಸದ್ಯ ಒಂದು ಸುಳ್ಳು ಕಡಿಮೆ ಆಯಿತು, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನನ್ನ ಕಾಲು ಮೆಸೇಜನ್ನ ದಯವಿಟ್ಟು ಅವಾಯ್ಡ್ ಮಾಡಿಬಿಡಿ ಅಂತ ಹೇಳ್ತಾರೆ. ಇನ್ನು ಮುಂದೆ ನೀವು ಕೂಡ ಆ ರೀತಿ ಮಾತಾಡಬಾರ್ದು, ಅನುಮಾನ ಪಡಬಾರ್ದು ಅಂತ ಸಾಕ್ಷಿ ಕೂಡ ಮಾತನಾಡ್ತಾರೆ. ತದನಂತರ ಆತ ಕಡೆ ದೇವಿಯಾನಿ ತನ್ನ ಮಗಳಿಗೆ ಕಾಲ್ ಮಾಡಿ ಯೋಚನೆ ಮಾಡಬೇಡ ಬೇಬಿ, ನಿನ್ನನ್ನು ಕರೆಸ್ಕೋತೀನಿ ಆದಷ್ಟು ಬೇಗ ಅಂತ ಹೇಳ್ತಾರೆ. ನಂತರ ಇಲ್ಲಿ ಅಶ್ವಿನಿಗೆ ಅನ್ಸದ ಇಲ್ಲ ಅಜಿತ್ ಏನಾದರೂ ಡೆಲ್ಲಿಗೆ ಹೋದರೆ ನನ್ನ ಮದುವೆ ಆಗುವ ಆಸೆ ಏನಾಗಬಹುದು ಅಂತ, ಅದೇ ಕಾರಣಕ್ಕೆ ಏನಾದ್ರು ಮಾಡಬೇಕು ಅಂದ್ಕೊಂಡಿದ್ರೆ ಇಲ್ಲಿ ದೇವಿಯಾನಿಯವರು ಸಾಕ್ಷಿ ಹತ್ರ ಭೂಮಿನ ಇಲ್ಲೇ ಉಳಿಸ್ಕೋತೀನಿ ಅಂದಿದ್ರು. ಅದೇ ವಿಷಯವಾಗಿ ಅಶ್ವಿನಿ ಮಾತನಾಡ್ತಾರೆ, ಮೇಡಮ್ ನೀವು ಅಜಿತ್ ಮತ್ತು ಭೂಮಿನ ಕಳಿಸ್ಬಿಟ್ರೆ ಇಲ್ಲೇ ಅವ್ರನ್ನ ನೋಡೋಕ್ಕಾಗಲ್ಲ, ಅಂಥದ್ರಲ್ಲಿ ಅಲ್ಲಿ ಹೋದ್ಮೇಲೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ರ, ಅವಳೇನಾದ್ರು ಪ್ರೆಗ್ನೆಂಟ್ ಆಗಿ ಮಗು ಆಗಿಬಿಟ್ರೆ ಖಂಡಿತ ಮಗುನೇ ಅವರಿಬ್ಬರ ಕೊಂಡಿ ಆಗಿಬಿಡತ್ತೆ, ಆಮೇಲೆ ನಿಮ್ಮ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗುತ್ತೆ ಅಂತ ಅಶ್ವಿನಿ ಹೇಳಿದಾಗ ಹೌದಲ್ವ ನಾನು ಇದ್ರ ಬಗ್ಗೆ ಯೋಚನೆ ಮಾಡಲಿಲ್ವಲ್ಲ ಅಂತ ಹೇಳ್ತಿದ್ದಾರೆ. ನೀವೇ ಹೇಳಿದ್ರಲ್ಲ ಸಾಕ್ಷಿ ಹತ್ರ ಅವರಿಬ್ಬರನ್ನ ದೂರ ಮಾಡಿ ಇಲ್ಲೇ ಉಳಿಸ್ಕೊತೀನಿ ಅಂತ ಅಂದಾಗ ಅದು ಅಷ್ಟು ಸುಲಭ ಅಲ್ಲ, ನಾನು ಮೇಲೆ ಇನ್ನೂ ಕೂಡ ಅಜಿತ್ಗೆ ಡೌಟ್ ಹೋಗಿಲ್ಲ, ಅಂಥದ್ರಲ್ಲಿ ಭೂಮಿನ ಇಲ್ಲಿ ಹೋಗ್ತಾನೆ, ಅದಷ್ಟು ಸುಲಭ ಅಲ್ಲ ಅಂದಾಗ ಶ್ರವಣ್ಗೆ ಹೇಳಿ ತಡೀರಿ ಮೇಡಮ್, ಹೇಗೋ ಅಪ್ಪ ಅಲ್ವಾ ಖಂಡಿತ ಮನಸ್ಸು ಮೆಡಿಯುತ್ತೆ ಅಂತ ಹೇಳಿ ಅಶ್ವಿನಿ ಹೇಳ್ತಾರೆ. ತದನಂತರ ಎಲ್ಲರೂ ಕೂಡ ಊಟಕ್ಕೆ ಕೂತ್ಕೊಂಡಿರ್ತಾರೆ. ಊಟಕ್ಕೆ ಕೂತಿರೋ ಸಮಯದಲ್ಲಿ ಇಲ್ಲಿ ಅಜ್ಜಿ ನೀನು ಹೋಗಲೇಬೇಕಾ ಅಜ್ಜಿತ ಅಂದಾಗ ಹೌದು ಅಂತ ಹೇಳ್ತಿದ್ದಾರೆ. ಅದರ ನಡುವೆ ಭೂಮಿ ಕೂಡ ನಿಮ್ಮ ಜೊತೆ ಬರ್ತಾಳ ಅಂತ ಹೇಳಿ ಇಲ್ಲಿ ಸಂಗೀತ ಅವ್ರು ಕೇಳ್ತಿದ್ದಾಗೆ ಭೂಮಿ ಎಲ್ಲೂ ಹೋಗಲ್ಲ ಇಲ್ಲೇ ಇರ್ತಾಳೆ ಅಂತ ಶ್ರವಣ್ ಬಂದು ಹೇಳ್ತಾರೆ. ಈ ಕಡೆ ದೇವಿಯಾನಿನೂ ಹೇಳಿಲ್ಲ, ಅಶ್ವಿನಿನೂ ಹೇಳಿಲ್ಲ, ಆದರೂ ಕೂಡ ಶ್ರವಣ್ಗೆ ಭೂಮಿಯನ್ನು ಕಳಿಸೋದು ಇಷ್ಟ ಅಲ್ಲ, ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಭೂಮಿ ಹೋಗೋದಿಲ್ಲ ಅಂದಾಗ ಇಲ್ಲಿ ಹೌದೌದು ಭೂಮಿ ಯಾಕೆ ಹೋಗಬಾರ್ದು ಅಂತ ಹೇಳಿ ಸಂಗೀತ ಅವರು ಕೇಳ್ತಾರೆ. ಆದರೆ ಇಲ್ಲಿ ಶ್ರವಣ ಭೂಮಿಗೆ ಅದು ಹೊಸ ಜಾಗ ಅಲ್ವಾ, ಇವನು ಹೋಗಿ ಫಸ್ಟು ಹೋಗಿ ಅಡ್ಜಸ್ಟ್ ಆಗಲಿ ಆಮೇಲೆ ಹೋಗ್ತಾರೆ ಅಂದಾಗ ಹೌದು ಶ್ರವಣ ಹೇಳ್ತಿರೋ ಮಾತು ಕರೆಕ್ಟಾಗೇ ಇದೆ, ನಮಗೂ ಇದಕ್ಕೆ ಒಪ್ಪಿಗೆ ಇದೆ ಅಂತ ಹೇಳಿ ಸಂಗೀತ ಅಜ್ಜಿ ಹೇಳಿದಾಗ ಈ ಕಡೆ ಭೂಮಿ ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ. ಆದರೆ ಅಜ್ಜಿತ್ ಮಾತ್ರ ಇಲ್ಲ, ನಾನು ಇದ್ದಾಗಲೇ ಹೇಗೆ ನಡೆಸ್ಕೋತಾರೆ ನನ್ನ ಹೆಂಡ್ತಿನ ಅಂತ ಗೊತ್ತದೆ, ಯಾವುದೇ ಕಾರಣಕ್ಕೂ ಅವಳನ್ನು ಇಲ್ಲಿ ಬಿಟ್ಟು ನಾನು ಹೋಗೋದಿಲ್ಲ, ಭೂಮಿ ಕೂಡ ನನ್ನ ಜೊತೆನೇ ಬರ್ತಾಳೆ. ಒಂದು ಹೆಣ್ಣು ಒಂದು ಮನೆಗೆ ಬಂದಾಗ ಗಂಡನ ಮನೆಗೆ ಮದುವೆ ಆಗೋದು ಹೊಸದೇ ಆಗಿರುತ್ತೆ, ನನ್ನ ಭೂಮಿ ಕೂಡ ಈ ಮನೆಯಲ್ಲಿ ತುಂಬ ಅಡ್ಜಸ್ಟ್ ಮಾಡ್ಕೊಂಡಿದ್ದಾಳೆ ಅಂದಮೇಲೆ ಬೇರೆಯವ್ರ ಜೊತೆ ಅಡ್ಜಸ್ಟ್ ಮಾಡ್ಕೊಳ್ಳೋದು ಕಷ್ಟ ಅಲ್ಲ, ಅವಳು ಕೂಡ ನನ್ನ ಜೊತೆ ಬರ್ತಾಳೆ ಅಂತ ಹೇಳಿ ಬಟ್ಟೆ ಪ್ಯಾಕ್ ಮಾಡ್ಕೊ ಅಂತ ಹೇಳ್ತಾರೆ. ಇದರ ನಡುವೆ ದೇವಿಯಾನಿ ಮತ್ತು ಅಶ್ವಿನಿಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಅಂತ ಕಡೆ ಅಶ್ವಿನಿ ಅಂತೂ ಡೆಲ್ಲಿಗೆ ಹೋಗೋದನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಟ್ರೈ ಮಾಡ್ತಿದ್ದಾಳೆ. ಮನೆಯವರು ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಆ ಒಂದು ದೇವಸ್ಥಾನದಲ್ಲಿ ಸ್ನೇಹದ ಕಡೆಯಲ್ಲಿಯ ಒಂದು ಹೀರೋಯಿನ್ ದೇವಸ್ಥಾನಕ್ಕೆ ಬಂದಿದ್ದಾರೆ ಹೀರೋ ಅಮ್ಮನ ಜೊತೆ. ಅದರ ನಡುವೆ ನೀನು ಕಾಲೇಜಲ್ಲಿ ನಿನ್ನ ಸಮಸ್ಯೆ ಬಗ್ಗೆ ಹರಿದ್ರೆ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ತೀನಿ ಅಂದಿದೆ ಅಂತ ಹೇಳಿ ಪೂಜೆ ಮಾಡಿಸಿದ್ದಾರೆ. ಅದರ ನಡುವೆ ಅವರು ಕುಸ್ತು ಹೋಗಿಬಿಡ್ತಾರೆ. ಅಷ್ಟರಲ್ಲಿ ಅಚ್ಯುತ್ ಬಂದು ಅವರನ್ನು ಇಟ್ಕೋತಾರೆ. ಸಂಗೀತ ಅವ್ರು ನೋಡಿದ್ರೆ ಇದು ಪೂರ್ಣಿಮಾ ಅಲ್ವಾ ಅಂತ ಹೇಳಿ ಹೇಳ್ತಿದ್ದಾರೆ. ಅಷ್ಟರಲ್ಲಿ ಪೂರ್ಣಿಮಾ ಅವ್ರಿಗೂ ಕೂಡ ನೀನು ಸಂಗೀತ ಅಲ್ವಾ ಅಂತ ಗೊತ್ತಾಗುತ್ತೆ. ಫೈನಲಿ ಅವರಿಬ್ಬರ ಫ್ರೆಂಡ್ಸ್ ಒಂದಾಗ್ತಿದ್ದಾರೆ. ಈ ಒಂದು ಕಥೆಯ ತಿರುವಿನ ಜೊತೆಗೆ ಇಲ್ಲಿ ಡೆಲ್ಲಿಗೆ ಹೋಗೋ ಒಂದು ಟ್ರಾನ್ಸ್ಫರ್ ಕ್ಯಾನ್ಸಲ್ ಆಗೋ ಸಾಧ್ಯತೆ ಇದೆ. ಹಾಗಿದ್ರೆ ಇಲ್ಲಿ ಆಚೆ ಡೆಲ್ಲಿಗೆ ಹೋಗೋದನ್ನು ತಡೆಯೋರು ಯಾರು? ಇತ್ತ ಕಡೆ ದೇವಿಯಾನಿಯ ಅಶ್ವಿನಿಯ ಜಾಲಕ್ಕೆ ನಿಜವಾಗ್ಲೂ ಭೂಮಿ ಬಲಿಪಶುವಾಗಬೇಕಾಗತ್ತಾ, ಅಥವಾ ಇಲ್ಲಿ ಶ್ರವಣ ನಿಜವಾಗ್ಲೂ ದೇವಿಯಾನಿಯ ಅಶ್ವಿನಿಯ ಮಾಯಾಜಾಲದಿಂದ ಹೊರಬಂದು ಈ ಕಡೆ ಅಶ್ವಿನಿಯ ನೌಟಂಕಿ ಆಟ ಏನು ಅನ್ನೋದು ಶ್ರವಣ್ಗೆ ಗೊತ್ತಾಗಿ ಕೊನೆಗೂ ತನ್ನ ಮಗಳು ಅಶ್ವಿನಿ ಅಲ್ಲ ಭೂಮಿ ತನ್ನ ಮಗಳು ಅನ್ನೋ ಸತ್ಯ ಗೊತ್ತಾಗತ್ತಾ. ಶ್ರವಣ ದೇವಿಯಾನಿ ಮತ್ತು ಅಶ್ವಿನಿಗೆ ತಕ್ಕ ಪಾಠ ಕಲಿಸ್ತಾರ. ಅಜಿತ್ ಟ್ರಾನ್ಸ್ಫರ್ ಕ್ಯಾನ್ಸಲ್ ಆಗುತ್ತೆ. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.